ನಂಜನಗೂಡು ನಗರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಆಯೋಜನೆ ಮಾಡಲಾಗಿದ್ದ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಅಂಗವಾಗಿ ಸ್ವಾಭಿಮಾನದ ನಡಿಗೆ ಭಾರತದ ಕಡೆಗೆ ಸಮಾವೇಶವನ್ನು ನಟ ಚೇತನ್ ಅಹಿಂಸಾ ಉದ್ಘಾಟನೆ ಮಾಡಿದರು. ಇದಕ್ಕೂ ಮುನ್ನ ನಂಜನಗೂಡಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಾಗೃತಿ ರಥಕ್ಕೆ ಪ್ರಗತಿಪರ ಚಿಂತಕ ಮಹೇಶ್ ಚಂದ್ರಗುರು ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ನಂಜನಗೂಡಿನ ಆರ್ಪಿ ರಸ್ತೆಯ ಮೂಲಕ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಮಾಡಲಾಯಿತು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಟ ಚೇತನ್ ಅಹಿಂಸಾ ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 5 ವರ್ಷದ ಹಿಂದೆ ನಂಜನಗೂಡಿಗೆ ಬಂದಿದ್ದೆ. ಕಪಿಲಾ ನದಿಯ ನೀರಿನಿಂದ ನಂಜನಗೂಡು ಪ್ರವಾಹವಾಗಿ ಕೆಲವು ಮನೆಗಳು ಮುಳುಗಿ ಹೋಗಿತ್ತು. ಬೇರೆಯವರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು. ಸಮಾನತೆಗಾಗಿ ನಡೆದ ಹೋರಾಟವೆಂದರೆ ಅದು ಭೀಮ್ ಕೊರೆಂಗಾವ್ ವಿಜಯೋತ್ಸವ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಗತಿಪರ ಚಿಂತಕರಾದ ಮಹೇಶ್ ಚಂದ್ರಗುರು, ಮುಖ್ಯ ಭಾಷಣಕಾರರಾಗಿ ಡಾ ಅಪ್ಪಗೆರೆ, ಸೋಮಶೇಖರ್, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಅಭಿನಾಗಭೂಷಣ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸರ್ಕಾರ 200 ಕೋಟಿ ನಮ್ಮ ಜನರ ಹಣನ ತೆರಿಗೆ ಹಣನ ಉಪಯೋಗಿಸಿದ್ರು. ಆದರೆ ಅವರು ಅದನ್ನು ಕಾರ್ಯಕ್ರಮ ನೋಡಿ ಎಷ್ಟು ಸ್ವತಂತ್ರ ಇದೆ. 2018ರಲ್ಲಿ ಎಲ್ಲಿ ಲಿಂಗಾಯತ ಮತಗಳ ಸದನು ಅನ್ನುವಂತ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಾರ್ಯಕ್ರಮದಲ್ಲಿ 2 ತಿಂಗಳು ಮಾಡ್ತಾರೆ. ಆದ್ರೆ ಜಾತಿ ಜನಗಣತಿ ನಮ್ಮ ಸಾಮಾಜಿಕ ಆರ್ಥಿಕ ಎಲ್ಲ ತರ ಶೈಕ್ಷಣಿಕ ನ್ಯಾಯ ಸಿಗುವುದು ಅನ್ನೋ ಕಾರಣಕ್ಕೆ ನಮ್ಗೆ ಕಾರ್ಯಕ್ರಮ 8 ವರ್ಷ ಆಗಿರ್ತಾರಲ್ಲ, ಅಹಿಂದ ಕಿರಿಕ್ ಮಾಡ್ತಾ ಹೋಗ್ತು. ನಮ್ಗೆ ನಿಜವಾದ ಅಹಿಂದ ಉಳಿದಿರೋರು ನಮ್ಗೆ ನ್ಯಾಯ ಒದಗಿಸ್ತಾ ಇಲ್ಲ. ಸೊ ನಮಗೆ ಇವತ್ತಿನ ದಿನ ಜಾತಿ ಜನಗಣತಿ ಆಸೆ ತೆಗಿಬೇಕು. ಯಾರ ವಿರೋಧ ಮಾಡ್ತೀವಿ ಅರ್ಥ ಮಾಡ್ಕೋಬೇಕು. ಈ ಸಮಾಜ ಅರ್ಥ ಮಾಡ್ಕೋಬೇಕು. ಯಾವ ಜಾತಿ ಜನಗಣತಿ ವಿರೋಧ ಮಾಡ್ತಾ ಇದ್ದಾರೆ? ಜಾತಿ ಜನಗಣತಿ ಅಂಕಿಅಂಶಗಳು ದಾಖಲೆಗಳು ಇಟ್ಕೊಂಡು ಯೋಚನೆ ಮಾಡಬೇಕು. ವಿರೋಧ ಮಾಡ್ತಾ ಸಮುದಾಯಗಳು ಯಾರು? ದೊಡ್ಡ ಮಟ್ಟಕ್ಕೆ ಲಿಂಗಾಯತರು, ದೊಡ್ಡ ಮಟ್ಟಕ್ಕೆ ಒಕ್ಕಲಿಗ ಹಿನ್ನೆಲೆಗಳು. ಈ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಇವು ಯಾರು? ಬಸವ ತತ್ವದ ಶಸ್ತ್ರಗಳು, ಕುವೆಂಪು ತತ್ವದ ಶಸ್ತ್ರಗಳು ಈ ಸಮಾಜ ಈ ಒಂದು ಆಳುವ ವರ್ಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಜನಸಂಖ್ಯೆಯಿಂದ ಹೇಳ್ಕೊಳಕ್ಕೆ ಕಡಿಮೆ ಇದ್ದಾರೆ ಅಂತ ಅವ್ರು ಗೊತ್ತಿದೆ. ಮತ್ತೆ ಆದ್ರೆ ಅವರು ಶಿಕ್ಷಿತ ಜನ್ಮ ಆದಂತ ಸವಲತ್ತು ಅಂದ್ರೆ ಶಿಕ್ಷಣದಲ್ಲಿ ಮತ್ತೆ ಆರ್ಥಿಕತೆಯಲ್ಲಿ ಮತ್ತೆ ಭೂಮಿಯಲ್ಲಿ ಮತ್ತೆ ರಾಜಕೀಯವಾಗಿ ಎಪ್ಪತ್ತು ಅವರೇ ಆಗ್ತಿರೋದು. ಅದೆಲ್ಲಿ ಜನರಿಗೆ ಬಹಿರಂಗ ಆಗ್ತದೆ ಅನ್ನೋ ಭಯದಲ್ಲಿ ಮುಚ್ಚಾಕಕ್ಕೆ ಕೊಡ್ತಾ ಇದ್ದಾರೆ. ಈ ಕುತಂತ್ರ ನಮಗೆ ಬೇಕಾಗಿಲ್ಲ. ನೀವು ನಿಜವಾಗ್ಲೂ ಮುಖ್ಯಮಂತ್ರಿ ಅವರೇ, ನಿಮಗೆ ನಿಜವಾಗ್ಲೂ ಅಹಿಂದದ ಬಗ್ಗೆ ಕಾಳಜಿ ಇದ್ರೆ ಅದು ಇವಾಗ ಬಿಡುಗಡೆ ಮಾಡಬೇಕು. ಅದನ್ನ ನೀರಾವರಿ ಬರಲ್ಲ.